ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. BSK 6 ಸ್ಟೇಜು ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ವಿತ್ ಇಟಾಲಿಯನ್ ಮಾರ್ಬಲ್ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಮನೆ ಎಲಿವೇಶನ್ ನೋಡಿ, ಈ ಪೋರ್ಷನ್ ಫುಲ್ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಕೊಟ್ಟಿದ್ದಾರೆ. ವಿತ್ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಮಾಡಿರುವಂತದ್ದು, ವಿತ್ ಸೆಮಿ ಗಾರ್ಡನ್ ಏರಿಯಾಗೆ ಇಲ್ಲಿ ಪ್ರಾವಿಷನ್ ಕೊಟ್ಟಿರುವಂತದ್ದು. ಫುಲ್ ಕವರ್ಡ್ ಆಗಿರುವಂತಹ MS ಗ್ರಿಲ್ ವರ್ಕ್ ಗೇಟು ಇದು ಟಫನ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ಈ ವಾಲ್ ಫುಲ್ ನಮಗೆ ಬೆಟರ್ಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಇಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮನೆ ಮುಂದೆಗಡೆ ನಮಗೆ 30 ಫೀಟ್ ರೋಡ್ ಇದೆ. ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇದೆ ಮನೆ ಮುಂದೆಗಡೆ. ಜೊತೆಗೆ 30 ಫೀಟ್ ರೋಡ್ ಆಪೋಸಿಟ್ ಬರೋದೇ ನಮಗೆ ಇಲ್ಲಿ 30-40 ಸೈಡ್ ಗಳಿದಲ್ಲ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 98% ಕಂಪ್ಲೀಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಬಿಲ್ಡ್ ಆಗಿರುವಂತದ್ದು. ಒಳ್ಳೆ ಲೊಕೇಶನ್ ಇಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟಿ. ಹಾಗೆ ಈ ಪ್ರಾಪರ್ಟಿಯಿಂದ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಲ್ಲಿ ಬರುವಂತಹ RNSIT ಕಾಲೇಜ್ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಇದೆ. ಚನ್ಸಂದ್ರ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಇರುವಂತದ್ದು. 80 ಫೀಟ್ ಪ್ಯಾರಲರ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. 100 ಫೀಟ್ ರೋಡ್ ಏನಿದೆ, 100 ಫೀಟ್ ರೋಡ್ಗೆ ಜಸ್ಟ್ ನಮಗೊಂದು 350 ಮೀಟರ್ಸ್ ಇದೆ ಅಂತಾನೆ ಹೇಳ್ಬೋದು. ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲೇ ನಮಗೆ 3.5 ಮತ್ತೆ 3.7 ಕಿಲೋಮೀಟರ್ ಒಳಗೆ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಉತ್ತರಹಳ್ಳಿ ಮೈನ್ ರೋಡ್ಗೆ ಕನೆಕ್ಟಿವಿಟಿ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈ ಪ್ರೆಸಿಡೆನ್ಸಿ ಸ್ಕೂಲ್ ಏನಿದೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ NPS ಸ್ಕೂಲು ಮತ್ತೆ ಪ್ರಾರ್ಥನಾ ಸ್ಕೂಲು 5 ಮಿನಿಟ್ಸ್ ಟೂ ವೀಲರ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಇರುವಂತದ್ದು. ಒಳ್ಳೆ ಕನೆಕ್ಟಿವಿಟಿಲಿ ನಮಗೆ ಈ ಪ್ರಾಪರ್ಟಿ ಇದೆ. ಮನೆ ಮಾತ್ರ ಅಲ್ಟಿಮೇಟ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಲ್ಯಾವಿಶ್ ಆಗಿ ಕಟ್ಟಿರುವಂತದ್ದು, ಅಕ್ರಾಲಿಕ್ ಶೀಟ್ ಅಲ್ಲಿ ಯೂಸ್ ಮಾಡಿ ಕಟ್ಟಿರುವಂತಹ ಸಖತ್ತಾಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಮೇನ್ ಏನು ಅಂದ್ರೆ ಮನೆ ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ. ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ. ಕಾವೇರಿ ವಾಟರ್ ಬರ್ತದೆ. ಉತ್ತರಹಳ್ಳಿ ಮೈನ್ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ. ಜಾಗಕ್ಕೆ ತಕ್ಕನಂಗೆ ಮನೆ ಕಟ್ಟಿದ್ದಾರೆ, ಮನೆ ತಕ್ಕನಂಗೆ ಜಾಗ ಕೂಡ ಇದೆ ಅಂತಾನೆ ಹೇಳ್ಬೋದು. ಇದು ವಿಡಿಯೋ ಪ್ರಾಪರ್ಟಿ ಆಗಿದೆ. BSK 6 ಸ್ಟೇಜು ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಮನೆ ಒಳಗಡೆ ಇದೀವಿ ಆಲ್ರೆಡಿ. ಇನ್ನು ಪಾರ್ಕಿಂಗ್ ನೋಡ್ತೀವಿ ಅಂದ್ರೆ ನೋಡ್ಬೋದು. ಫ್ಲೋರಿಂಗ್ ನಮಗೆ ಆಂಟಿಸ್ಕೇಟ್ ಬೆಟರ್ಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 5ರಿಂದ 6 ಟೂ ವೀಲರ್ ನ ಕ್ಲೀನ್ ಆಗಿ ನಿಲ್ಸ್ಕೊಬಹುದು. ಆ ತರ ಪ್ರಾವಿಷನ್ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ಗೋಸ್ಕರ ಹೋಗೋದಕ್ಕೆ ಅಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಈ ಮೂಲೆಯಲ್ಲಿ ನಮಗೆ 2 ಟ್ಯಾಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಮೇಂಟೆನೆನ್ಸ್ ಗೋಸ್ಕರ 2 ಟ್ಯಾಪ್ ವ್ಯವಸ್ಥೆನ ಕೊಟ್ಟಿರುವಂತದ್ದು. ವೆಂಟಿಲೇಷನ್ ಗೆ ಇಲ್ಲಿ ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. CC ಕ್ಯಾಮ್ರಾಗೆ ಈ ಪೋರ್ಷನ್ ಅಲ್ಲಿ ಒಂದು ಕೇಬಲ್ ನ ಬಿಟ್ಟಿದ್ದಾರೆ. ಫುಲ್ ಬೀಮ್ ಕನ್ಸ್ಟ್ರಕ್ಷನ್. ಹಾಗೆ ಸರ್ವೆಂಟ್ ರೂಮ್ ಏನಾದ್ರೂ ನಮಗೆ ಪಾರ್ಕಿಂಗ್ ಅಲ್ಲಿ ಬೇಕು ಅಂದ್ರೆ ಈ ಬೀಮ್ ಇದೆಯಲ್ಲ, ಈ ಬೀಮ್ ಗೆ ಜಸ್ಟ್ ನಾವು ಒಂದು ವಾಲ್ ಹಾಕೊಂಡು ಒಂದು ವಿಂಡೋ ಒಂದು ಡೋರ್ ಹಾಕೊಂಡ್ಬಿಟ್ರೆ ಜಸ್ಟ್ ಒಂದು ಸರ್ವೆಂಟ್ ರೂಮ್ ನಮ್ಗೆ ಮಾಡ್ಕೊಬಹುದು. ಫ್ಯೂಚರ್ ಅಲ್ಲಿ ಏನಾದ್ರು ಅಂತ ಅವಶ್ಯಕತೆಗಳು ಏನಾದ್ರು ಬಂತು ಅಂದ್ರೆ ನೀವು ಅದನ್ನ ಯೂಸ್ ಮಾಡಬಹುದು. ಹಾಗೆ ಎಂಟ್ರೆನ್ಸ್ ಅಲ್ಲಿ ನಾನು ಹೇಳೋದೊಂದು ಬಿಟ್ಟೆ, 2030 ನಮಗೆ ವಿಡಿಯೋ ಕಾಮ್ ಕೊಟ್ಟಿದ್ದಾರೆ ನೋಡಿ. ವಿಡಿಯೋ ಒಂದು ಬೆಲ್ ಕೊಟ್ಟಿದ್ದಾರೆ. ವಿತ್ ಲೈವ್ ರೆಕಾರ್ಡಿಂಗ್ ತರ ನಾವು ಮಾತಾಡ್ಬೋದು. ಓನರ್ ಜೊತೆಗೆ ಕನೆಕ್ಟ್ ಮಾಡೋತರ ಒಂದು ಕ್ಯಾಮ್ ಕೊಟ್ಟಿದ್ದಾರೆ. ಬಟನ್ ಪ್ರೆಸ್ ಮಾಡೋಣ ನೋಡಿ, ಬೆಲ್ ರಿಂಗ್ ಆಗ್ತಾ ಇದೆ. ಯಾರು ಬಂದಿದ್ದಾರೆ, ಯಾರ ಜೊತೆ ಮಾತಾಡ್ಬೇಕು, ಮನೆ ಒಳಗಡೆ ಬಿಡ್ಕೋಬೇಕಾ ಬಿಡಬಾರ್ದಾ ಎಲ್ಲ ನಾವು ಜಸ್ಟ್ ಮನೆ ಆಚೆ ಕಡೆನೆ ವಿತ್ ವಿಡಿಯೋ ಕಾಲಲ್ಲಿ ನಾವು ಮಾತಾಡಿ ಕಳಿಸ್ಬೋದು. ಆ ತರ ನಮ್ಗೆ ಈ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಇದು 2030 ಬಿಲ್ಡ್ ಮಾಡಿದ್ರೆ. ಆಲ್ಮೋಸ್ಟ್ ನಾವು 30-40 ನೋಡಿದೀನಿ ತುಂಬಾ ಈ ತರ ವರ್ಕ್ ನ. ಇವರು 2030 ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು ಚೆನ್ನಾಗಿದೆ. ಇನ್ನು ಔಟರ್ ಸೈಡ್ ಎಲ್ಲ ನಮಗೆ CC ಕ್ಯಾಮ್ರಾಗೆಲ್ಲ ನಮಗೆ ಕೇಬಲ್ ಬಿಟ್ಟಿದ್ದಾರೆ. ಅದು ಮಾಮೂಲಿ ಎಲ್ಲ ಮನೇಲೂ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನು ವಾಸ್ತು ನೋಡ್ತೀನಿ ಅಂದ್ರೆ ಆಗ್ನೇಯದಲ್ಲಿ ಕಿಚನ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ವಾಟರ್ ಸೋರ್ಸ್ ಕೊಟ್ಟಿರುವಂತದ್ದು. ಇದು ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಸಂಪು ಮತ್ತೆ ಬೋರ್ವೆಲ್ ಪ್ರೊವಿಷನ್ ಇಲ್ಲೇ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ ಪ್ರೊವಿಷನ್ ಕೊಟ್ಟಿರುವಂತದ್ದು. ಏನ್ ಸ್ಪೇಸ್ ಇದೆಲ್ಲ ಇದು ನಮಗೆ ಗ್ಯಾಸ್ ಪ್ರೊವಿಷನ್ಗೆ ಕೊಟ್ಟಿರುವಂತದ್ದು. ಇನ್ನು ಸ್ಟೇರ್ ಕೇಸ್ ನೋಡೋದಾದ್ರೆ ವೈಲ್ಡ್ ಆಗಿದೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಅದು ಕೂಡ ನಮಗೆ ಬ್ಲಾಕ್ ಅಲ್ಲಿ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಲ್ಯಾಬ್ ಅಲ್ಲಿ ಬಂದ್ರೆ ಈ ವಾಲ್ಗಳಿಗೆ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಬೆಟರ್ಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದ್ರ ಮೇಲ್ಗಡೆ ಡಿಸೈನ್ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ.
ಕಾರಿಡಾರು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ವೈಲ್ಡ್ ಆಗಿದೆ, ತುಂಬಾ ವಿಶಾಲವಾಗಿ ಬಿಲ್ಡ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಸೆಮಿ ಗಾರ್ಡನ್ ಇರೋ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಎಂಟ್ರೆನ್ಸ್ ಅವಾಗಲೇ ನೋಡ್ದಂಗೆ ಈ ವಾಲ್ ಫುಲ್ ನಮಗೆ 2x4 ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಲುಕ್ ವೈಸ್ ಅಲ್ಲಿ ಮೇಂಟೆನೆನ್ಸ್ ವೈಸ್ ಅಲ್ಲಿ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಬರುತ್ತೆ. ವಾಸ್ಕಾಲ್ ಕೂಡ ನಮಗೆ 4x9 ಇಂಚಸ್ ಅಲ್ಲಿ ಕೊಟ್ಟಿರುವಂತಹ ಟೀಕ್ವುಡ್ ಫಿನಿಶಿಂಗ್. ಇದು ಟೀಕ್ವುಡ್ ಫಿನಿಶಿಂಗು ವಿತ್ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಇದು. ಮೈನ್ ಡೋರ್ ನಮಗೆ ಈ ತರ ಇದೆ. ಫ್ಲೋರಿಂಗ್ ನೋಡಿದ್ರಲ್ಲ, ಗ್ಲಾಸಿ ಫಿನಿಶಿಂಗ್ ಪಾಲಿಶ್ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿರುವಂಥದ್ದು. ಆ ಲೈಟ್ ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಇಟಾಲಿಯನ್ ಮಾರ್ಬಲ್ ಅಲ್ಲಿ ಯೂಸ್ ಮಾಡಿರುವಂತಹ ಮನೆ ವಿತ್ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಮನೆ. ಅಲ್ಲಿ ಬೆಲ್ ಕಾಣಿಸ್ತಾ ಇದೆ ನೋಡಿ, ಒಂದು LED ಡಿಸ್ಪ್ಲೇ. ಕೆಳಗಡೆ ಗೇಟ್ ಹತ್ರ ನಾವು ಬೆಲ್ ಪ್ರೆಸ್ ಮಾಡಿದ್ರೆ ವಿಡಿಯೋ ನಮಗೆ ಇಲ್ಲಿ ಶೋ ಆಗುತ್ತೆ. ಆ ಥರ ಟೆಕ್ನಾಲಜಿನ ಯೂಸ್ ಮಾಡಿ ಕಟ್ಟಿರುವಂಥದ್ದು. ಇನ್ನು ಹಾಲ್ ಬಗ್ಗೆ ಮಾತಾಡೋದಾದ್ರೆ, ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿರೋದ್ರಿಂದ ಇದ್ರ ಲುಕ್ ವೈಸು ಮತ್ತಷ್ಟು ಜಾಸ್ತಿ ಆಗಿದೆ. ಇನ್ನು ಸೋಫಾ ಹಾಕೊಂಡು ಕುತ್ಕೊಳ್ತೀವಿ ಅಂದರೆ ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಹಾಗೆ 2 ಥರ ಬೈಫರ್ಕೇಶನ್ ಕೂಡ ನಾವು ಈಸ್ಟ್ ಫೇಸಿಂಗಲ್ಲಿ ಮಾಡ್ಕೋಬಹುದು. ಒಂದು ಏನು ಅಂದರೆ, ಇಲ್ಲೇ ನಾವು ಮಾಡ್ಕೊಳ್ತೀವಿ. ಈ TV ಯೂನಿಟ್ ಇಂದ ಜಸ್ಟ್ ಒಂದು 10 ಫೀಟ್ ಬಿಟ್ಬಿಟ್ಟು ನಾವು ಇಲ್ಲಿ ಒಂದು ಎಲ್ ಶೇಪಲ್ಲಿ ಸೋಫಾ ಹಾಕೋಬಹುದು. ಅದು ಬೇಡ ಅಂದರೆ ಆ ಮೂಲೆಯಲ್ಲಿ ಆ ವಾಲ್ ಏನಿದೆ ಆ ವಾಲ್ಗೂ ಕೂಡ ನಾವು ಎಲ್ ಶೇಪಲ್ಲಿ ಸೋಫಾ ಹಾಕೋಬಹುದು. ಅಷ್ಟು ಡೆಪ್ತ್ ನಮಗೆ ಸಿಗುತ್ತೆ. ಈಸ್ಟ್ ಫೇಸಿಂಗಲ್ಲಿ ಅದೊಂದು ಅಡ್ವಾಂಟೇಜು. 2 ಕಡೆಗೂ ಕೂಡ ನಾವು ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಕೊಡಿಸಿರೋ ಮನೆಗಳಲ್ಲಿ ಯೂಸ್ ಮಾಡ್ತಾ ಇರೋಂತಹ ಅಕಾಮಡೇಷನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಕಣ್ಣಾರೆ ನೋಡಿದ್ದೀನಿ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಈ ಥರ ಇದೆ. 2 ಕಡೆ ಕೂಡ ನಾವು ಯೂಸ್ ಮಾಡ್ಕೊಬೋದು ಸೋಫಾನ. ಬಟ್ ಸ್ಪೇಷಿಯಸ್ ಆಗಿ ಸಿಗುತ್ತೆ, ಓಡಾಡೋದಕ್ಕೆ ಜಾಗ ಎಲ್ಲ ತುಂಬ ಅಲ್ಟಿಮೇಟ್ ಆಗಿ ಸಿಗುತ್ತೆ. ಸಕಲಾಗಿದೆ. ಎದುರುಗಡೆಗೆ TV ಯೂನಿಟು, ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಎಲ್ಲ ನಮಗೆ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿರೋವಂಥದ್ದು. ಈ ಬ್ಯಾಕ್ಗ್ರೌಂಡ್ ಏನು ನೋಡ್ತಾ ಇದ್ದೀರಲ್ಲ, ಮಿಲ್ಕಿ ವೈಟು, ಅದೆಲ್ಲ ನಮಗೆ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿರೋವಂಥದ್ದು. ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಟ್ರಿಪ್ ಲೈಟು, ಈ ಪೋರ್ಷನ್ ಡೆಪ್ತಲ್ಲಿ ಕೂಡ ನಮಗೆ ಶೀಟ್ನ ಯೂಸ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಶೀಟ್ನ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ಲು ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡಿರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ನಮಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ವಿತ್ ಸ್ಟೋರೇಜು ವಿತ್ ಗ್ಲಾಸ್ ಡೋರ್ ಕೊಟ್ಟಿರುವಂಥದ್ದು. ಒಳಗಡೆ ಕೂಡ ನಮಗೆ ವಿತ್ LED ಲೈಟ್ಗಳಿದೆ. ನೋಡೋದಲ್ಲ, ವಿತ್ LED ಲೈಟು. ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳು, ಸೆಂಟ್ರಲ್ಲಿ ಒಂದು ಗ್ಲಾಸ್ ಡೋರು. ಮಾಮೂಲಿ ಗ್ಲಾಸ್ ಡೋರ್ ಏನಕ್ಕಂತ ಗೊತ್ತಿದೆ, ಡಿಶ್ದು ಸೆಟಪ್ ಐಟಮ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಇನ್ನು ಆಗ್ನೇಯ ಮೂಲೆಗೆ ಬಂದರೆ ಎಕ್ಸಾಕ್ಟ್ ವಾಸ್ತುಗೆ ನಮಗೆ ಕಿಚನ್ ಪ್ರಾವಿಷನ್ನ ಮಾಡಿರುವಂಥದ್ದು. ಮೈನ್ ಬೇಕಾಗಿರೋದು 2. ಆಗ್ನೇಯದಲ್ಲಿ ಕಿಚನ್ನು, ದೇವ್ರ ಮೂಲೆಯಲ್ಲಿ ವಾಟರ್ ಸೋರ್ಸು, ಕುಬೇರದ ಮೂಲೆಯಲ್ಲಿ ಟ್ಯಾಂಕು. ಅಷ್ಟೇ ನಮಗೆ ವಾಸ್ತು ನೋಡೋದು. 100% ಇದನ್ನು ಮೇಂಟೈನ್ ಮಾಡಿದರೆ. ಆಗ್ನೇಯದಲ್ಲಿ ಕಿಚನ್ ಮಾಡಿರೋವಂಥದ್ದು. ಈ ಪೋರ್ಷನಲ್ಲೂ ಅಷ್ಟೇ ಮೇಲ್ಗಡೆ ನೋಡಿ, ಅಲ್ಲೂ ಕೂಡ ನಮಗೆ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿದ್ದಾರೆ. 40 mm ಗ್ರಾನೈಟ್ ಅಂದರೆ ಕ್ವಾರ್ಟ್ಸ್ ಗ್ರಾನೈಟ್ನ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನಲ್ಲಿ ಸಿಂಕ್ ಕೂಡ ನಮಗೆ ರೆಡಿ ಇದೆ. ಇನ್ನು ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಗ್ಲಾಸಿ ಡೋರಲ್ಲಿ ಇರುವಂತಹ ಇಂಟೀರಿಯರ್ ವರ್ಕು. ಅಲ್ಲೇನಾದರೂ ನಮಗೆ ಗೇಟ್ ಹತ್ರ ಏನಾದರೂ ಬೆಲ್ ಪ್ರೆಸ್ ಮಾಡಿದ್ರೆ, ಜಸ್ಟ್ ನಾವು ಆನ್ಸರ್ ಮಾಡಿದ್ರೆ ಡಿಸ್ಪ್ಲೇ ಶೋ ಆಗುತ್ತೆ. ನಮಗೆ ಮಾತಾಡ್ಬೋದು, ಒಳಗಡೆ ಬರೋಕ್ಕೆ ಹೇಳ್ಬೋದು. ಗೇಟ್ ಕೂಡ ನಾವು ಲಾಕ್ನ ಓಪನ್ ಮಾಡ್ಬೋದು. ಆ ಥರ ಆಪ್ಷನ್ ನಮಗೆ ಕೊಟ್ಟಿರುವಂಥದ್ದು. ಓಪನ್ ಕಿಚನ್ ಆಗಿರೋದ್ರಿಂದ ಸ್ಪೇಷಿಯಸ್ ಆಗಿದೆ. ಯಾವ ಥರ ಬೇಕು, ಯಾವ ಥರ ವಸ್ತುಗಳನ್ನ ಎಲ್ಲಿ ಬೇಕು ಕೂಡ ನಾವು ಕ್ಲೀನಾಗಿ ಮೌಂಟ್ ಮಾಡ್ಕೊಬೋದು. ಆ ಥರ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಕಿಚನ್ ಇದು. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಪೇಸ್ ಇದೆ. ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಸ್ಪೇಸ್ ಕೊಟ್ಟಿರುವಂಥದ್ದು. ತುಂಬ ಗ್ರ್ಯಾಂಡಾಗಿ ಬಂದಿದೆ ವಿತ್ LED ಲೈಟು, ಈ ಪೋರ್ಷನ್ ಲೈಟ್ಗಳು, ಇಂಟೀರಿಯರ್ ವರ್ಕು, ಪೈಂಟರ್ ಕಾಂಬಿನೇಷನ್ನು, ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ಲು ವಿತ್ ರೋಡು, ಕನೆಕ್ಟಿವಿಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಮನೆ. ಸಖತ್ತಾಗಿ ಬಿಲ್ಡ್ ಆಗಿದೆ. ಫ್ಲೋರಿಂಗ್ ಅಂತೂ ಅಲ್ಟಿಮೇಟ್, ಸಖತ್ತಾಗಿದೆ. ಇನ್ನು ಮನೆಗೆ ಮೈನ್ ಅಟ್ರಾಕ್ಷನ್ ಅಂದರೆ ಪೂಜಾ ಮನೆ. ಈ ಬಿಲ್ಡರು ಒಂದು 30-40 ರೇಂಜಲ್ಲಿ ಕಟ್ಟಿರೋ ಥರ ಇದೆ ನನಗೆ ಗೊತ್ತಿರೋಂಗೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ನಮಗೆ ಲೈಟ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ಲು. ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಹಾಕಿರೋದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಫ್ಲೋರಿಂಗ್ ಬಂದು ಮಾಮೂಲಿ 2x4 ವಿಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ. ಬಾರ್ಡ್ರಲ್ಲಿ ನಮಗೆ ಮಾಮೂಲಿ ಇಟಾಲಿಯನ್ ಮಾರ್ಬಲ್ನ ಲೀಡಿಂಗ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ಸೀಲಿಂಗಲ್ಲಿ ವಿತ್ ಇಂಟೀರಿಯರ್ ವರ್ಕು, ಟಫನ್ ಗ್ಲಾಸ್ ವರ್ಕು, ಮತ್ತು ಅದ್ರ ಮೇಲೆ
ವಿತ್ ಲೇಸರ್ ಕಟಿಂಗ್ ಇರುವಂತ ಒಂದು ಬೀಡಿಂಗ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಕೆಳಗಡೆ ಸ್ಲ್ಯಾಬ್ ಅಲ್ಲಿ ನೋಡಬಹುದು ಕ್ವಾರ್ಟ್ಸ್ ಯೂಸ್ ಮಾಡಿದರೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ನೋಡಿ ಅಲ್ಟಿಮೇಟ್ ಆಗಿದೆ. ನಿಮಗೆ ಜಸ್ಟ್ ಒಂದು ಪ್ಲೇನ್ ಕಾಣಿಸ್ತಿದೆ, ನನಗೇನ್ ಕಾಣಿಸ್ತಿದೆ ಅಂದ್ರೆ ಒಂದು ಲೋಗೋ, ಒಂದು ವೆಂಕಟೇಶ್ವರ ಒಂದು ಸ್ವಾಮಿದ ಒಂದು ಲೋಗೋ ಹಾಕೊಂಡ್ರೆ ಈ ಲೈಟ್ಗೆ ಯಾವ ತರ ಕಾಣಿಸುತ್ತೆ ಅಂತ ನೀವು ವ್ಯೂ ಮಾಡಬಹುದು. ಅಂದ್ರೆ ನಿಮಗೆ ಸಂಬಂಧಪಟ್ಟಂತಹ ದೇವರುಗಳು ಏನಾದ್ರು ಲೋಗೋ ಏನಾದ್ರು ನಾವು ಹಾಕೊಂಡ್ರೆ ಆ ವ್ಯೂ ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಿ. ಸಕ್ಕತ್ತಾಗಿ ಕಾಣಿಸುತ್ತೆ. ಮನೆಗೆ ಮೈನ್ ಅಟ್ರಾಕ್ಷನ್ ಇದೆ, ಸೆಂಟ್ರಲ್ಲಿ ಆಪೋಷನ್ ಇರೋದ್ರಿಂದ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಮಾಮೂಲಿನ ವಾಲ್ಗಳಿಗೆಲ್ಲ ನಮಗೆ ಟಿಕ್ವುಡ್ ಫಿನಿಶಿಂಗ್ ಇರುವಂತಹ ವುಡ್ದೊಂದು ಕ್ಲೇಡಿಂಗ್ ಕೊಟ್ಟಿದ್ದಾರೆ. ಲಕ್ಷ್ಮೀ ದೇವಿ 2 ಆನೆಗಳ ಸಿಂಬಲ್ ಇರುವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ ಪಿಲ್ಲರ್ ಸಿಂಬಲ್ ಅಲ್ಲಿ ಇರುವಂತಹ ಟಿಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಹಾಗೆ ಇನ್ನು ಡೋರ್ ಬಗ್ಗೆ ಮಾತಾಡೋದಾದ್ರೆ ವಿತ್ ಟಫನ್ ಗ್ಲಾಸ್ ವಿತ್ ಟಚಿಂಗ್ ಆಗಿದೆ, ವಿತ್ ಟಿಕ್ವುಡ್ ಫಿನಿಶಿಂಗ್ ಇರುವಂತಹ ಫ್ರೇಮ್ ವರ್ಕ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ ಕೊಟ್ಟಿರುವಂತಹ ಡೋರ್ ವರ್ಕ್ ಇದೆ. ಸಾಕಾಗಿದೆಯಲ್ಲ, ಇದು ಈಗಿದೆ ದೇವ್ರ ಮನೆ. ಬಟ್ ಏನಂದ್ರೆ ಒಬ್ರು ಕುತ್ಕೋಬಹುದು, ಇಬ್ರು ಆಗೋದಿಲ್ಲ. ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು, ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಆ ತರ ನಮಗೆ ಈ ಪೂಜಾ ಮನೆನ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಈಸ್ಟ್ ಫೇಸಿಂಗ್ ಅಲ್ಲಿ ಸೆಂಟ್ರಲ್ ಸ್ಟೇರ್ ಕೇಸ್, ಅದು ಕಾಮನ್ ವಾಸ್ತು ವೈಸ್ ಅಲ್ಲಿ ನಾವು ಅಕಾಮಿಡೇಷನ್ ವೈಸ್ ಅಲ್ಲಿ ನೋಡ್ತೀವಿ. ಒಂದು ಸ್ಟೇರ್ ಕೇಸ್ ಈ ಪೋರ್ಷನ್ ಅಲ್ಲಿ ನಮಗೆ ಬರುವಂಥದ್ದು. ಕಿಚನ್ ಈ ಪೋರ್ಷನ್ ಅಲ್ಲಿ ನಮಗೆ ಡೈನಿಂಗ್ ಏರಿಯಾನ ಬಿಲ್ಡ್ ಮಾಡಿದ್ದಾರೆ. ಈ ಡೈನಿಂಗ್ ಏರಿಯಾದಲ್ಲಿ ವೀಕ್ಷಕರೇ ಆರಾಮಾಗಿ ಒಂದು 10ರಿಂದ 15 ಜನ ಕುತ್ಕೊಂಡು ಊಟ ಮಾಡೋಷ್ಟು ದೊಡ್ಡ ಟೇಬಲ್ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಆ ಥರ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಲ್ಲ ನಮಗೆ ಡೈನಿಂಗ್ ಏರಿಯಾ ಬೇಡ, ಸ್ವಲ್ಪ ವಯಸ್ಸಾಗಿರೋರು ಇದ್ದಾರೆ, ಇಲ್ಲೇ ಏನಾದರೂ ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಅಂದರೆ ಅದಕ್ಕೂ ಕೂಡ ನಿಮಗೆ ಆಪ್ಷನ್ ಕೂಡ ನಾವು ಮಾಡ್ಕೋಬಹುದು. ಒಂದು ಕಿಂಗ್ ಸೈಜ್ ಕಾಟು ಇಲ್ಲಾಂದ್ರೆ ಒಂದು ಕ್ವೀನ್ ಕಾಟ್ ಹಾಕೊಂಡ್ರು ಕೂಡ ಈ ಪೋರ್ಷನ್ ಇಲ್ಲ ಜಸ್ಟ್ ಒಂದು ಸ್ಕ್ರೀನ್ ಹಾಕೊಂಡ್ರು ಕೂಡ ಆರಾಮಾಗಿ ಇಲ್ಲಿ ಯೂಸ್ ಮಾಡ್ಕೊಬಹುದು. ಆ ಥರ ಸ್ಪೇಸ್ 2 ಥರ ಆಪ್ಷನ್ ಕೂಡ ನಾವು ಯೂಸ್ ಮಾಡ್ಬೋದು. ಡೈನಿಂಗ್ ಆದ್ರೂ ಮಾಡ್ಕೊಬೋದು, ಇಲ್ಲ ಒಂದು ಸ್ಮಾಲ್ ಬೆಡ್ರೂಮ್, ಪೇರೆಂಟ್ಸ್ ಬೆಡ್ರೂಮ್ ಥರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬೋದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಇದು ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಲ್ಲ ಅನ್ಕೊಳ್ತೀನಿ, ಬಟ್ ಲೈವ್ ಆಗಿ ಬಂದು ನೋಡ್ಬೇಕು. ಹೆಂಗಿದೆ ಗೊತ್ತಾ ಫಿನಿಶಿಂಗ್ ವರ್ಕ್ಗಳು, ಅಲ್ಟಿಮೇಟ್ ಆಗಿದೆ. ಅಕ್ರಾಲಿಕ್ ಶೀಟು ಫುಲ್ಲು, ವಾರ್ಡ್ರೋಬ್ ಫುಲ್ಲು ಅಕ್ರಾಲಿಕ್ ನ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗೊತ್ತಾಗುತ್ತೆ ನೋಡಿ ನಮಗೆ ತಿಕ್ಕು 2 mm ತಿಕ್ಕು ನಮಗೆ ಅಕ್ರಾಲಿಕ್ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಲಾಫ್ಟು, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಪ್ರೊಫೈಲ್ ಲೈಟು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಟಿಕ್ವುಡ್ ಅಲ್ಲಿ ಫಿನಿಶಿಂಗ್ ಆಗಿರುವಂತಹ ವಿಂಡೋ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿರುವಂಥದ್ದು. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಾಮನ್ ಬಾತ್ರೂಮ್ಗೂ ಪೂಜಾ ಮನೆಗೂ ನಮಗೆ ಜಾಗ ಕೊಟ್ಟಿದ್ದಾರೆ. 1/2 ಅಡಿ ಫೀಟ್ಗಿನ 3 ಇಂಚು ಜಾಸ್ತಿನೇ ಬಿಟ್ಟಿದ್ದಾರೆ ಜಾಗ. ಪೂಜಾ ಮನೆ ವಾಲ್ಗೂ ಬಾತ್ರೂಮ್ ವಾಲ್ಗೂ ಯಾವುದೇ ರೀತಿ ಟಚ್ ಇಲ್ಲ. ವಾಸ್ತು ಹೇಳೋದ್ನಲ್ಲ, ವಾಸ್ತುನ ಯೂಸ್ ಮಾಡಿದ್ದಾರೆ. ಇನ್ನು ಕಾಮನ್ ಬಾತ್ರೂಮ್ ಅಂತ ನಾವು ಮಾತಾಡೋದಾದ್ರೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ವಿತ್ ಶವರ್ ಪಾಯಿಂಟ್ ಕೊಟ್ಟಿದ್ದಾರೆ, ವಿತ್ ಕಮೋಡ್ ಪಾಯಿಂಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋ ಕೊಟ್ಟಿರುವಂತದ್ದು. ಗ್ಲಾಸ್ ಪೆಂಡಿಂಗ್ ಇದೆ, ಅದು ಹಾಕೊಡ್ತಾರೆ. ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ 1 ಕೋಟ್ ಪೇಂಟ್ ಎಲ್ಲ ನಮಗೆ ಪೆಂಡಿಂಗ್ ಇರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಆ ವರ್ಕ್ ಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ನೋಡಿದ್ರಲ್ಲ, ಕಾಮನ್ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿರೋ ಬಾತ್ರೂಮ್ ತರನೇ ಇದೆ. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್, ಹಾಲು, ಓಪನ್ ಕಿಚನ್ ವಿತ್ ಪೂಜಾ ಮನೆ ವಿತ್ ಕಾಮನ್ ಬಾತ್ರೂಮ್. ಆಮೇಲೆ ಆಪ್ಷನ್ ಅಲ್ಲಿ ಇರುವಂತಹ ಡೈನಿಂಗ್ ಏರಿಯಾ ಪ್ಲಸ್ ಒಂದು ಪೇರೆಂಟ್ಸ್ ರೂಮ್. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು. ಈ ಆಂಗಲ್ ಅಲ್ಲಿ ತೋರಿಸ್ತೀನಿ ನೋಡಿ. ಸೀಲಿಂಗ್ ಬಗ್ಗೆ ಮಾತಾಡಿಲ್ಲಲ್ಲ, ಸೀಲಿಂಗ್ ಅಲ್ಲಿ POP ಪ್ಲಸ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಆ ಇಂಟೀರಿಯರ್ ವರ್ಕ್ ನೋಡಿದ್ರಲ್ಲ, ಇದು ನಮಗೆ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ವೆನೀರ್ ಪಾಲಿಶಿಂಗ್ ಅಲ್ಲಿ ಮಾಡಿರುವಂತಹ ಇಂಟೀರಿಯರ್ ಡಿಸೈನ್ ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ತರ ಇದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಫುಟ್ಲೈಟ್ಗಳಿದೆಲ್ಲ, ಇದೆಲ್ಲ ಆಟೋಮೆಟಿಕ್. ನಾವು ಹೋಗ್ತಾ ಇದ್ರೆ ಆನ್ ಆಗುತ್ತೆ. ಆ ತರ ನಮ್ಗೆ ಆಪ್ಷನ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಫುಲ್ ನೋಡಿ, ಇದೆಲ್ಲ ಇಟಾಲಿಯನ್ ಮಾರ್ಬಲ್ಲೇ ಕ್ಲೇಡಿಂಗ್ ಕೊಟ್ಟಿರೋದು ವಾಲ್ಗಳಿಗೆ. ಇಲ್ಲಿ 3 ಪರ್ಗೋಲಗಳು ಕೊಟ್ಟಿದ್ದಾರೆ. ಏನಾದ್ರು ಬುದ್ಧ ಲೋಗೋ ಅಂತ ಇರೋದು ಏನಾದ್ರು ನಾವು ಇಟ್ಕೊಂಡ್ರು ಕೂಡ ಹೋಗ್ಬೇಕಾದ್ರೆ ಒಂದೊಳ್ಳೆ ಪಾಸಿಟಿವ್ ವೈಬ್ ಬರುವಂಥದ್ದು. ಹಾಗೆ ವಾಲ್ಗಳಿಗೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ LED ಲೈಟ್ ಒಂದು ಕಾಣಿಸ್ತಿದೆ. ಫುಟ್ ಲೈಟ್ ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆ ಆನ್ ಆಗುತ್ತೆ. ಆಟೋಮೆಟಿಕ್ ಲೈಟ್ ನ ಯೂಸ್ ಮಾಡಿದ್ದಾರೆ. 45 mm ಇಟಾಲಿಯನ್ ಮಾರ್ಬಲ್ ನ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿದ್ದಾರೆ. SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಾನಿದ್ದೀನಿ. ಅದು ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಈಗ ನಾನಿರುವಂತದ್ದು.
ಫ್ಲೋರಿಂಗ್ ನೋಡಿದ್ರಲ್ಲ, ಇದು ಬಂದು ನಮಗೆ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರುವಂಥದ್ದು. ಒಂದು ಕಿಂಗ್ ಸೈಜ್ ಕಾಟು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ವಿತ್ ಸ್ಟೋರೇಜ್ ವಿತ್ ಡ್ರಾಯರ್ ಬಾಕ್ಸ್ ಒಂದು ಪ್ರೊವೈಡ್ ಮಾಡಿ, ಮೇಲ್ಗಡೆ ವಾಲ್ಗಳಿಂದ ಕಂಟಿನ್ಯೂ ಆಗಿ ಸೀಲಿಂಗ್ವರೆಗೂ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ POP ವರ್ಕು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟ್ ವರ್ಕು. ಆ ಲಾಫ್ಟ್ ವರ್ಕುದು ನಾನು ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ನನಗೆ ತುಂಬ ಇಷ್ಟ ಆಯಿತು. ಆ ಹ್ಯಾಂಡಲ್ಸ್ಗಳು ಏನು ಯೂಸ್ ಮಾಡಿದಾರಲ್ಲ, ಅಲ್ಟಿಮೇಟ್ ಆಗಿದೆ. ಬಟ್ ನಮಗೆ ನೋಡ್ತಿದ್ರೆ ಗೊತ್ತಾಗೋದಿಲ್ಲ, ಅದ್ರ ಪ್ರೈಸ್ಗಳನ್ನ ಕೇಳಿದ್ರೆ ಶಾಕ್ ಆಗ್ತೀವಿ ನಾವು. ಹ್ಯಾಂಡಲ್ಸ್ ನೋಡಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಸಖತ್ತಾಗಿ ಏನೋ ಹಾಕಬೇಕು ಅಂತ ಹಾಕಿರೋದಲ್ಲ, ಇದು ನಿಂತು ನಮಗೆ ಬೇಕು ಅಂತ ಮಾಡಿಸ್ಕೊಂಡಿರೋ ವರ್ಕ್ ಥರನೇ ಇದೆ. ಅಲ್ಟಿಮೇಟ್ ಆಗಿ ನಮಗೆ ಸಖತ್ ಖುಷಿ ಆಯಿತು ಹ್ಯಾಂಡಲ್ಸ್ಗಳು. ಬಟ್ ಕೆಲಸ ಕಾಣಿಸ್ತಾ ಇದೆ, ದುಡ್ಡು ಕಾಣಿಸ್ತಾ ಇದೆ. ಮನೇಲಿ ಚೆಲ್ಲಿದ್ದಾರೆ, ದುಡ್ಡನ್ನ ಚೆಲ್ಲಿ 100% ವರ್ಕ್ನ ತೊಗೊಂಡಿದ್ದಾರೆ. ಚೆನ್ನಾಗಿದೆ. ಕಿಂಗ್ ಸೈಜ್ ಕಾಟು, ಕುಷನ್ ರೆಡಿ ಇದೆ. ಬ್ಯಾಕ್ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತೊಗೊಂಡೋಗಿ POP ವರ್ಕಲ್ಲಿ ಮಿಕ್ಸ್ ಮಾಡಿ ಇಂಟೀರಿಯರ್ ಡಿಸೈನಲ್ಲಿ ವಿತ್ LED ಲೈಟ್ ವರ್ಕಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಕಿಂಗ್ ಸೈಜ್ ಕಾಟ್ ರೆಡಿ ಇದ್ರೂ ಕೂಡ ಸ್ಪೇಷಿಯಸ್ ಆಗಿ ನೋಡಿ, ಓಡಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ನೋಡಿ ಕ್ಲೀನಾಗಿ ಓಡಾಡ್ಬೋದು, ಅಷ್ಟು ಜಾಗ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಸೌತ್ಗೆ ತಲೆ ಇಟ್ಕೊಂಡು ನಾರ್ತ್ಗೆ TV ನೋಡೋ ಒಂದು ಹ್ಯಾಂಗಲಲ್ಲಿ ನಮಗೆ ಜಾಗನ ಬಿಲ್ಡ್ ಮಾಡಿರೋ ಅಂಥದ್ದು. ಇದು TV ಯೂನಿಟ್ ಬರುತ್ತೆ. ಕೆಳಗಡೆ ಫುಲ್ಲು ಡ್ರಾಯರ್ ಬಾಕ್ಸು, ಸೆಂಟ್ರಲ್ಲಿ ಮೌಂಟ್ ಮಾಡಿಕೊಂಡ್ರೆ TV ಫುಲ್ಲು ನಮಗೆ ಕವರ್ ಆಗುವಂಥದ್ದು. ಕೆಳಗಡೆ ಅಂದರೆ ಇಲ್ಲಿ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಗ್ಲಾಸಿ ಡೋರಿಗೆ. ಚೆನ್ನಾಗಿ ಬಿಲ್ಡ್ ಆಗಿದೆ. ಇನ್ನು ಲೈಟ್ಗಳಿದೆ, ನಾನೇ ಆನ್ ಮಾಡಿರಲಿಲ್ಲ. ಈ ಥರ ಇದೆ ನೋಡಿ. ಬ್ಯಾಕ್ಗ್ರೌಂಡ್ ಫುಲ್ಲು LED ಲೈಟು, ಸ್ಟ್ರಿಪ್ ಲೈಟು ವಿತ್ ಎಲ್ಲಿ ಸಾಕಾಗಿ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ ಇದು ಕೂಡ ನಮಗೆ ಅಕ್ರಾಲಿಕ್ ಶೀಟಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಹಾಫ್ ಸರ್ಕಲಲ್ಲಿ ಮಿರರ್ ಇದೆ. ಮಿರರ್ ಬ್ಯಾಕ್ಗ್ರೌಂಡಲ್ಲಿ ಇಂಟೀರಿಯರ್ ವರ್ಕ್ WPC ವರ್ಕ್ ಒಂದು ಕೊಟ್ಟಿರುವಂಥದ್ದು. ಕೆಳಗಡೆ ಒಂದು ಓಪನ್ ಆ್ಯಂಡ್ ಕ್ಲೋಸ್ ಮಾಡುವಂತಹ ಒಂದು ಇಂಟೀರಿಯರ್ ವರ್ಕ್ ಜೊತೆಗೆ 2 ಡ್ರಾಯರ್ ಬಾಕ್ಸ್ಗಳ ಪ್ರಾವಿಷನ್ನ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಸ್ಟ್ ಶೋ ಮಾಡಿ. ಏನು ಅಂದರೆ ಸ್ಪೇಷಿಯಸ್ ಆಗಿದೆ ಅಷ್ಟೇ ಹೇಳಬಲ್ಲೆ. ಎಲ್ಲ ಮಾಮೂಲಿ ಕೆಳಗಡೆ ಕಾಮನ್ ಬಾತ್ರೂಮ್ ಮಾಡಲ್ಲ, ಆಸ್ ಇಟ್ ಇಸ್ ಸೇಮ್ ವರ್ಕ್ ನಮ್ಗೆ ಇಟ್ಟಿರ್ತಾರೆ. ಬಾತ್ರೂಮ್ ಬಗ್ಗೆ ಏನು ಮಾತಾಡೋಗಿಲ್ಲ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಬಟ್ ಏನೋ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಫ್ಟರ್ ಅಗ್ರಿಮೆಂಟ್ ಸೆಲೆಕ್ಷನ್ ಇರೋದ್ರಿಂದ ಮಾಡಿ ಕೊಡ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇಲ್ಲಿ ಏನಂದ್ರೆ ಕಾಟ್ ಕೊಟ್ಟಿಲ್ಲ, ಬಟ್ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟು, ಒಂದು ಕ್ವೀನ್ ಕಾಟ್ ನಾವು ಹಾಕೋಬಹುದು. ಅಷ್ಟು ಜಾಗ ಇದೆ. ನೋಡಿದ್ರಲ್ಲ ಎಷ್ಟು ಜಾಗ ಇದೆ ಅಂತ. ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇದೆ. ಇನ್ನು ವಾರ್ಡ್ರೂಬ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲೂ ಕೂಡ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಬ್, ಮೇಲ್ಗಡೆ ಲಾಫ್ಟು, ಹ್ಯಾಂಡಲ್ಸ್ ಸೇಮ್ ಬರುತ್ತೆ. ಹಾಗೆ ಈ ಪೋರ್ಷನ್ ಇನ್ನು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಆ ಮಿರರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಲೈಟ್ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಪಕ್ಕದಲ್ಲಿ ವಿತ್ ಸ್ಟೋರೇಜು, ಇನ್ನರ್ ಅಲ್ಲಿ ವಿತ್ ಲೈಟ್ LED ಲೈಟ್ಗಳು ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ಗಳು. ಇನ್ನು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂದ್ರೆ ಇನ್ನು ಎಜುಕೇಶನ್ ಪರ್ಪಸ್ಗೆ ಸ್ಟಡಿ ಯೂನಿಟ್ ಅನ್ಬೇಕು, ಆ ಸ್ಟಡಿ ಯೂನಿಟ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಬುಕ್ಕುಗಳು ಇಟ್ಕೊಳ್ಳೋದಕ್ಕೆ ಬುಕ್ಕು ರ್ಯಾಕುಗಳೆಲ್ಲ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ವಿತ್ LED ಲೈಟ್ ವಿತ್ ಗ್ಲಾಸ್ ಡೋರ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಮತ್ತೆ ಲಾಫ್ಟ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ಓದಿ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ರೆ ಪಕ್ಕದಲ್ಲಿ ನಮಗೊಂದು ಬಾಲ್ಕನಿ ಕೊಟ್ಟಿದ್ದಾರೆ, ರಿಲ್ಯಾಕ್ಸ್ ಆಗೋದಕ್ಕೆ. ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿಲಿ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಫ್ಲೋರಿಂಗು ನಮಗೆ ಆಂಟಿಸ್ಕೈಡ್ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿರುವಂಥದ್ದು. ಸಾರಿ, ಫ್ಲೋರಿಂಗ್ಗೆ ನಮಗೆ ಲಪತ್ರ ಗ್ರಾನೈಟ್ ಯೂಸ್ ಮಾಡಿ, ಆಂಟಿಸ್ಕೈಡ್ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಟಫ್ ಅಂಡ್ ಗ್ಲಾಸ್ SS ವರ್ಕು ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡ್ರಲ್ಲ, ತುಂಬಾ ಮನೆಗಳಾಗಿದೆ. ಲೊಕೇಶನ್ ಬಗ್ಗೆ ನಾವೇನು ಮಾತಾಡೋ ಹಾಗೆ ಇಲ್ಲ. ಮನೆ ಮುಂದೆ ನಿಂತ್ಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ನಾವು RNSCT ಕಾಲೇಜ್ನ ಟೈಪ್ ಮಾಡಿದ್ರೆ 1.5 ಕಿಲೋಮೀಟರ್ ಶೋ ಆಗ್ತಾ ಇದೆ ನಮಗೆ. ಅದು ನೋಡಿನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥದ್ದು. ಅಲ್ಲಿ ರಿಲ್ಯಾಕ್ಸ್ ಆಯ್ತು, ಇಲ್ಲಿ ಸ್ಟಡಿ ಆಯ್ತು. ವಾಶ್ರೂಮು, ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ವಾಶ್ರೂಮು ಈ ತರ ಇದೆ ಅಷ್ಟೇ. ವಾಶ್ರೂಮ್ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ನನಗೆ ತುಂಬಾ ಖುಷಿ ಆಯ್ತು ವರ್ಕುಗಳು ನೋಡಿ, ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ವಾಶ್ರೂಮ್ ಬಗ್ಗೆನೇ ಹೇಳ್ತೀವಿ ಅಂದ್ರೆ ಅದಕ್ಕೊಂದು 5 ನಿಮಿಷ ಆಗುತ್ತೆ. ವೀಕ್ಷಕರು, ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಒಂದು ಬಾಲ್ಕನಿ ಏರಿಯಾ, ಒಂದು ಸ್ಟಡಿ ಯೂನಿಟ್ ಒಂದು ಪ್ರೊವೈಡ್ ಮಾಡಿರುವಂತದ್ದು. ನಾನು ನೋಡಿ, ಸೇಮ್ ಇಟಾಲಿಯನ್ ಮಾರ್ಬಲ್ ಇದೆಲ್ಲ ನಮ್ಗೆ ಏನ್ ಬರುತ್ತೆ, ಇದೆಲ್ಲ ಇಟಾಲಿಯನ್ ಮಾರ್ಬಲ್. ಟಫ್ ಅಂಡ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮಗೆ ಆಟೋಮೆಟಿಕ್ ಲೈಟ್ ಕೊಟ್ಟಿದ್ದಾರೆ, ಫುಟ್ ಲೈಟ್ ಕೊಟ್ಟಿರುವಂತದ್ದು.
ಅದೊಂದು ಆನ್ ಆಗಿಲ್ಲ, ಹತ್ರ ಹೋದ್ರೆ ಆನ್ ಆಗುತ್ತೆ ನೋಡಿ. ಎಸ್, ಎಕ್ಸಾಕ್ಟ್ 3ನೇ ಫ್ಲೋರಲ್ಲಿ ಇದ್ದೀನಿ. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಫುಲ್ ನಮ್ಗೊಂದು ಗ್ರ್ಯಾಂಡ್ ಆಗಿ ತಗೊಂಡಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ವರ್ಕು ವಿತ್ ಪಾಲಿಶಿಂಗ್ ವರ್ಕು, ವೆನಿರ್ ಪಾಲಿಶಿಂಗ್ ವರ್ಕು ಕಂಪ್ಲೀಟ್ ಆಗಿದೆ. ಇಲ್ಲಿ ಏನಾದ್ರೂ ನಾವು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇದು ಸ್ಟ್ರಕ್ಚರ್ ಸ್ಟೋನ್ ಇದು ರಫ್ ಆಗಿದೆ, ಫೀಲ್ ಮಾಡ್ಬೋದು. ಈ ಗ್ರೇನ್ಸ್ ಗಳೆಲ್ಲ ನಾವು ಫೀಲ್ ಮಾಡ್ಬೋದು. ಸ್ಟ್ರಕ್ಚರ್ ಸ್ಟೋನು ವಿತ್ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ವರ್ಕು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೊಂದು ಇಂಟೀರಿಯರ್ ವರ್ಕ್ ನ ಮಾಡಿದ್ದಾರೆ. ಇದನ್ನ ನಾವು 2 ಆಪ್ಷನ್ ತರ ಯೂಸ್ ಮಾಡ್ಕೊಬಹುದು. ಒಂದು ಸೆಮ್ಮಿ ಬಾರ್ ಕೌಂಟರ್ ತರ ಯೂಸ್ ಮಾಡ್ಬೋದು, ಇಲ್ಲ ನಮ್ಗೆ ಇದೇ ತರ ಇದೆ, ಇದೇ ಚೆನ್ನಾಗಿದೆ ಅಂದ್ರೆ ಒಂದು ದೊಡ್ಡದಾಗಿರುವಂತ ಒಂದು ಫೋಟೋ ಫ್ರೇಮ್ ವರ್ಕ್ ನ ಕಂಪ್ಲೀಟ್ ಮಾಡಿ ವಿತ್ ಲೈಟ್ ಗಳನ್ನ ಹಾಕೊಂಡ್ರೆ ಲವ್ಲಿ ಆಗಿರೋದು ಅಂತ ಹೇಳ್ಬೋದು. ಸಾಕಾಗಿದೆ. ವರ್ಕ್ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 1ನೇ ಮಾಸ್ಟರ್ ಬೆಡ್ರೂಮ್. ಇದು ಚಿಕ್ಕದಾಗ ಒಂದು ಪೆಂಡಿಂಗ್ ಇದೆ, ಆ ವರ್ಕ್ ಒಂದು ಕ್ವಶನ್ ಹಾಕ್ಬೇಕು, ಅದನ್ನ ಮಾಡ್ಕೊಡ್ತಾರೆ. ಕಿಂಗ್ ಸೈಜ್ ಕಾಟು, ಬ್ಯಾಕ್ ಗ್ರೌಂಡ್ ಫುಲ್ಲು ಇಂಟೀರಿಯರ್ ವರ್ಕು. ಈ ಪೋರ್ಷನ್ ಅಲ್ಲಿ POP. ಇದು ಇಂಟೀರಿಯರ್ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಸ್ಟೋರೇಜ್ಗೆ ಲಾಫ್ಟು, ವೆಂಟಿಲೇಷನ್ಗೆ 3 ಡೋರ್ ಇರುವಂತಹ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ TV ಯೂನಿಟ್ ಕೊಟ್ಟಿದ್ದಾರೆ. ಲೈಟ್ ಫ್ಲಿಕ್ಕರ್ ಆಗ್ತಿದೆಯಲ್ಲ, ವೆಂಟಿಲೇಷನ್ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ TV ಯೂನಿಟ್ ಸೇಮ್ ಸೌತ್ಗೆ ತಲೆ ಇಟ್ಟು ನಾರ್ತ್ಗೆ TV ನೋಡೋ ತರ ಒಂದು ಆಪ್ಷನ್ ನ ಕೊಟ್ಟಿರುವಂತದ್ದು. ಇನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಮೂಲಿ ಅಟ್ಯಾಚ್ ಬಾತ್ರೂಮ್. ಇದು ಸ್ವಲ್ಪ ಕೆಳಗಡೆ ಬಾತ್ರೂಮ್ಕಿಂತ ಸ್ವಲ್ಪ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಮತ್ತೆ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಡ್ರೈ ಮತ್ತೆ ವೆಟ್ ಅನ್ನ ನಾವು ಮಾಡ್ಕೋಬಹುದು, ಆಪ್ಷನ್ ಇದೆ. ಅಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೆಟಲ್ಸ್. ಅದು ಕೂಡ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬೈಫರ್ಕೇಶನ್ ಆಗುವಂತಹ ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ನ ಬಿಲ್ಡ್ ಮಾಡಿರುವಂತದ್ದು. ಶವರ್ ಆ ಕಡೆ ಇದೆ, ವಾಲ್ ಮೌಂಟೆಡ್ ಕಮೋಡ್ ಈ ಕಡೆ ಇದೆ, ಹ್ಯಾಂಡ್ ವಾಶ್ ನಮಗೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಟ್ಟು WPC ವಾಟರ್ ಪ್ರೂಫ್ ಇರುವಂತಹ ಫ್ರೆಶ್ ಡೋರ್ ಕೂಡ ನಮಗೆ ಬಾತ್ರೂಮ್ಗೆ ಯೂಸ್ ಮಾಡಿರುವಂತದ್ದು. ಹಾಗೆ ಬೆಡ್ರೂಮ್ ಡೋರ್ ಗಳೆಲ್ಲ ವಿತ್ ಟೀಕುಡ್ ಅಲ್ಲಿ ಅಂದ್ರೆ ಟೀಕುಡ್ ಫಿನಿಶಿಂಗ್ ಇರುವಂತಹ ಪಾಲಿಶಿಂಗ್ ಡೋರ್ ಗಳಿದೆ. ಈ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇರುವುದೇ ನಮಗೆ ಕಾಮನ್ ಬೆಡ್ರೂಮ್ ಬೇಕಾದ್ರೆ ಬೆಡ್ರೂಮು, ಜಿಮ್ ರೂಮು, ಯೋಗ ರೂಮು, ಸ್ಟಡಿ ರೂಮು, ಪಾರ್ಟಿ ರೂಮು, ಹೆಂಗ್ ಬೇಕಾದಂಗೆ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ಇಲ್ಲ ಹೋಮ್ ಥಿಯೇಟರ್ ಮಾಡ್ಕೊಳ್ತೀನಿ ಅಂದ್ರೆ ರೆಡಿ, ಅದಕ್ಕೂ ಕೂಡ ಮಾಡ್ಕೋಬಹುದು. ಬಟ್ ಇವ್ರು ಮಾಡಿರೋ ಕಾನ್ಸೆಪ್ಟ್ ಹೋಮ್ ಥಿಯೇಟರ್ಗೆ ಮಾಡಿರುವಂತದ್ದು. ಯಾಕಂದ್ರೆ ಫ್ಲೋರಿಂಗ್ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ನ ಕೊಟ್ಟಿರುವಂತದ್ದು. ವಿತ್ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ರೋಡ್ ಸೈಡ್ ಗೆ ಬಂದಿರೋದ್ರಿಂದ ಈ ರೂಮ್ಗೆ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದು ಮಲ್ಟಿ ಪರ್ಪಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಟೆರೆಸ್ ವರ್ಗೂ ಇಟಾಲಿಯನ್ ಮಾರ್ಬಲ್ ನ ತಗೊಂಡು ವಿತ್ ಆಟೋಮೆಟಿಕ್ ಫುಟ್ಲೈಟ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಗೂ ಇಲ್ಲಿವರೆಗೂ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಪಕ್ಕದ ಮನೆಯಿಂದ ಯಾರು ಡೈ ಆದ್ರೂ ಕೂಡ ಮನೆ ಒಳಗಡೆ ಬರಬಾರ್ದು ಅನ್ನೋದಕ್ಕೆ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ಗೇಟ್ ಕೂಡ ನಮಗೆ ಸಿಗುತ್ತೆ. ಅಬ್ಬಾ ಲವ್ಲಿ. ಮನೆ ಮೇಲೆ ಬಂದ್ರೆ ಫ್ಲೋರಿಂಗ್ ನೋಡ್ಬೋದು, ಡನ್ ರೂಫ್ ಆಗಿದೆ. ಈ ಪೋರ್ಷನ್ ಅಲ್ಲಿ T ಆಂಗಲ್ ಅಲ್ಲಿ ನಮಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಬಂಡೆ ಕೊಟ್ಟಿದ್ದಾರೆ. ಇಲ್ಲ ನಿಮ್ಗೆ ಪ್ಲಾಂಟ್ ಬಗ್ಗೆ ತುಂಬಾ ಆಸಕ್ತಿ ಇತ್ತಾ, ಇಲ್ಲೇ ಏನಾದ್ರು ಪ್ಲಾಂಟ್ ಮಾಡ್ಕೊಳ್ತಾರ, ಇಲ್ಲೂ ಕೂಡ ನಮ್ಗೊಂದು ಆಪ್ಷನ್ ಕೊಟ್ಟಿರುವಂತದ್ದು. ವಾಷಿಂಗ್ ಮಿಷಿನ್ ಏರಿಯಾ ಇಲ್ಲಿ ಕೊಟ್ಟಿದ್ದಾರೆ. ಇದು ಟ್ಯಾಂಕ್ ರೂಮ್ ಕೆಳಗಡೆ ನಾನು ಇದ್ದೀನಿ. ಫ್ಲೋರಿಂಗ್ ನೋಡ್ಬೋದು. ಇದು ಟೈಲ್ಸ್ ಕೊಟ್ಟು ಅಂದ್ರೆ ಸ್ವಲ್ಪ ಡಿಪ್ತ್ ಹೈಟ್ ಮಾಡಿದ್ದಾರೆ. ಹೈಟ್ ಮಾಡಿ ಸ್ಟೆಪ್ ಕೊಟ್ಟು ಅದ್ರ ಮೇಲೆ ವಾಷಿಂಗ್ ಮಿಷಿನ್ ಏರಿಯಾ, ಇನ್ಲೈಟು, ಔಟ್ಲೈಟು, ಪವರ್ ಅಲ್ಲಿದೆ. ಇದು ಟೆರೆಸ್ ಅಲ್ಲಿ ಇರುವಂತದ್ದು. ಟ್ಯಾಂಕ್ ನೋಡ್ರಲ್ಲ, 1500-2000 ಬರುತ್ತೆ. ನನಗೆ 2000 ಅನ್ಕೊಳ್ತೀನಿ. ಇನ್ನು ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಔಟ್ರೋಡ್ ಲೊಕೇಶನ್ ಒಂದ್ಸತಿ ನೋಡಿ, ಈ ತರ ಇದೆ ನೋಡಿ. RNS ಸಿಟಿ ಕಾಣಿಸುತ್ತೆ. ಅಲ್ಲೊಂದು ಶಟರ್ ತರ ಕಾಣಿಸ್ತಿದೆಯಲ್ಲ, ಅದೇ RNSIT ಕಾಲೇಜು. ಜಸ್ಟ್ 1.5 ಕಿಲೋಮೀಟರ್ ಒಳಗಡೆ ಈ ಕಾಲೇಜ್ ಇರುವಂತದ್ದು. ಆ ಕಾಲೇಜ್ ಮುಂದೆ ಕಡೆ ಬರೋದೇ ನಮಗೆ ಉತ್ರಳ್ಳಿ ಮೈನ್ ರೋಡ್. ಅಂದ್ರೆ ಉತ್ರಳ್ಳಿ ಮೈನ್ಗೆ ಬರೀ 1.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಚಂದ್ಸಂದ್ರ ಊರು ಏನಾದ್ರು ತಗೊಂಡ್ರೆ ಜಸ್ಟ್ ಒಂದು 600-700 ಮೀಟರ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. BSK 6 ಸ್ಟೇಜ್, ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುತ್ತೆ. ಪ್ರೆಸಿಡೆನ್ಸಿ ಸ್ಕೂಲ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ.
ಹಾಗೆ ಬನಶಂಕರಿಲಿ ಬರುವಂತಹ NPS ಸ್ಕೂಲ್ ಅಂಡ್ ಪ್ರಾರ್ಥನಾ ಸ್ಕೂಲ್ಗೆ ಜಸ್ಟ್ 5 ಮಿನಿಟ್ಸ್ ಇಲ್ಲ, ಒಂದು 3 to 5 ಮಿನಿಟ್ಸ್ ಒಳಗಡೆ ವಿತ್ 2 ವೀಲರ್ ನಾವು ಯೂಸ್ ಅಂತ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಇಲ್ಲ ನಾವು NPS ಗೆ ವಾಕ್ ಮಾಡ್ತೀವಿ ಅಂದ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ನಾವು ಯೂಸ್ ಮಾಡ್ಬೋದು. ನೋಡಿ ಆಪ್ಷನ್ ಕೊಡ್ತೀನಿ, ಹೆಂಗೆ ಮಾಡ್ಕೊಂಡಿದ್ದಾರೆ ನೋಡಿ. ಎದುರುಗಡೆ ಮನೆಯಲ್ಲಿ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿ ಒಂದು ಚಿಕ್ಕದೊಂದು ಫಾರೆಸ್ಟ್ ತರ ಕಾಣಿಸ್ತಾ ಇದೆ, ನನಗೆ ಸಾಕಾಗಿದೆ, ಖುಷಿ ಆಯ್ತು ನೋಡಿ ನನಗೆ. ಇನ್ ಕೇಸ್ ಏನಾದ್ರು ಆತರ ಗಾರ್ಡನ್ ಅಲ್ಲಿ ಏನಾದ್ರು ತುಂಬಾ ಆಸಕ್ತಿ ಇತ್ತು ಅಂದ್ರೆ ನೀವು ಕೂಡ ಇಲ್ಲಿ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿ ಆತರ ಗಾರ್ಡನ್ ಇರೋ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಆ ತರ ಜಾಗ ಟೆರೆಸ್ ಅಲ್ಲಿ ಇದೆ. ಇನ್ನ 80 ಫೀಟ್ ರೋಡ್ ನೋಡ್ತೀರಾ ನೋಡಿ, ಅದೇ 80 ಫೀಟ್ ರೋಡ್ ಪ್ಯಾರಲ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಲೊಕೇಶನ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಅಲ್ಟಿಮೇಟ್ ಲೊಕೇಶನ್ ಅಂದ್ರೆ ಅಲ್ಟಿಮೇಟ್ ಲೊಕೇಶನ್. 30 ಫೀಟ್ ರೋಡ್ಗೆ ಇರುವಂತದ್ದು, ಎದುರುಗಡೆ 30-40 ಸೈಟ್ ಮುಂದೆ ಇರುವಂತಹ 20-30 ಮನೆ ಈ ಮನೆ ಆಗಿದೆ. ನಾನು ಲೈಟ್ ಆಗಿ ಒಂದು ಝೂಮ್ ಮಾಡ್ತೀನಿ, ಅದು ಬಲೂನ್ ಅಲ್ಲಿ ಕಾಣಿಸುತ್ತಾನೆ ನೋಡಿ. ಅಲ್ಲಿ ಬಲೂನ್ ಕಾಣಿಸ್ತಿದ್ಯಲ್ಲ, ಆ ಬಲೂನ್ ಇರೋದೇ ನಮ್ಗೆ DS ಮ್ಯಾಕ್ಸ್ ಪಕ್ಕದಲ್ಲಿ ಬರೋದೆ ನಮ್ಗೆ ಪ್ರಾರ್ಥನಾ ಸ್ಕೂಲು. ನೋಡಿದ್ರಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ಹೇಳ್ತೀನಿ, ಅಲ್ಟಿಮೇಟ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಜಸ್ಟ್ ನೀವು ಮನೆ ತಗೊಳ್ತಿರೋ ಬಿಡ್ತಿರೋ ಜಸ್ಟ್ ಒಂದ್ಸತಿ ಬಂದು ವಿಸಿಟ್ ಮಾಡಿದ್ರೆ 100% ನೀವು ಈ ಮನೆನ ಬೈ ಮಾಡ್ತೀರಾ ಅಂತಾನೆ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ಮನೇನ ಆ ತರ ಬಿಲ್ಡ್ ಮಾಡಿದ್ದಾರೆ, ನನ್ಗಂತೂ ತುಂಬಾ ಖುಷಿ ಆಯ್ತು. ಸಕಲಾಗಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಮಾಮೂಲಿ ಹೇಳ್ತೀನಿ, ಇದುವರೆಗೂ ಯಾರನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ ಅಂತ ಕೇಳ್ತಾ, ನಿಮ್ದು ಯಾವ್ದನ್ನ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಇಲ್ಲ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಜೆಷನ್ ಮಾಡಿ, VC ಪ್ರಾಪರ್ಟಿನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರಲ್ಲ ನನ್ನ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.